ನಿಮ್ಮನ್ನ ಯಾಕೆ ಗ್ಯಾಂಗ್ಗೆ ಸೇರಿಸ್ದೆ ಇವರೆಲ್ಲರನ್ನು ಅಂದರೆ ಅಪ್ಪಟ್ಟ ಮೈಸೂರು ಭಾಗದ ಒಂದೇ ಗ್ಯಾಂಗ್ನ ಕಲಾವಿದರು ಇವರೆಲ್ಲರೂ ಕೂಡ. ಓ ಮೈ ಗುಡ್ನೆಸ್, ಒಟ್ಟೊಟ್ಟಿಗೆ ಆ್ಯಕ್ಚುಲಿ ಈ ಕ್ಯಾಮ್ರಾನ ನಾನು ರೋಲ್ ಹೇಳೋಕ್ಕೆ ಮುಂಚೆ ರೋಲ್ ಮಾಡಬೇಕಾಗಿತ್ತು. ಅದ್ಭುತವಾಗಿತ್ತು ಅವ್ರದ್ದೆಲ್ಲ ಕಾನ್ವರ್ಸೇಷನ್ಸ್ಗಳು. ಈ 4 ಜನದಲ್ಲಿ ಆಡ್ ಮ್ಯಾನ್ ಔಟ್ ಯಾರು ಯಾವಾಗಲೂ? ಎಲ್ಲರೂ ಒಂಥರ ಆಡಲ್ಲೇ ಇದೆ ಸರ್, ಯಾರು ಇವನಲ್ಲಿ ಇಲ್ವೇ ಇಲ್ಲ ಇಲ್ಲಿ. ಒಬ್ಬರು ಮುಖ ನೋಡ್ತಿದ್ದಾರೆ, ಯಾರನ್ನ ಔಟ್ ಮಾಡೋದೀಗ? ಇಲ್ಲ, ಸುನೀಲ್ ಅವರು ಇತ್ತೀಚೆಗೆ ಅವರು ಇಂಟೆಲೆಕ್ಚುವಲ್ ಆಗ್ತಾ ಇದಾರೆ, ಕುರ್ತಾ ಎಲ್ಲ ಹಾಕೊಂಡು ಮಾಡ್ತಾ ಇದ್ದಾರೆ. ಸ್ವಲ್ಪ ಅದು ಬ್ಯಾಗಲ್ಲಿ ಪುಸ್ತಕ ಇದೆ, ಪ್ಲಾನ್ ಇತ್ತು. ಸೆಕೆಂಡ್ ಪಾರ್ಟ್ ಆಫ್ ಏನಕ್ಕಿದು ಇನ್ ಫಸ್ಟ್ ಹೇಳ್ಬಿಟ್ಟು ಪ್ರಿಪೇರ್ ಆಗಿ ಬಂದಿದ್ದ ನಾನು, ನಮಗೂ ಗೊತ್ತಿಲ್ಲ. ನೀವು ಗ್ಯಾಂಗ್ ಸ್ಟಾರ್ಸ್ ಗೊತ್ತಿರ್ಲಿಲ್ಲ, ಓಕೆ ಉಲ್ಟಾ ಇಲ್ಲ, ನೀವು ಆಡ್ ಮ್ಯಾನ್ ಔಟ್ ಅಂದ್ರೆ ನಾನು ಇವನೇ ಹೇಳ್ಬೇಕು. ನಾವು ಪ್ರೀತಿಯಿಂದ ಎಲ್ಲ ಬೆಂಡೆ ಅಂತ ಕರಿತೀವಿ. ಬೆಂಡೆ, ಎಸ್. ಓಕೆ. ಸೊ ಅವನೇ ಇರ್ಬೇಕು. ಯಾಕೆ ಅಂತಂದ್ರೆ ನನಗನ್ಸುತ್ತೆ ಅಂದ್ರೆ, ನನ್ನ ವರ್ಷನ್ ಯಾಕೆ ಅಂತಂದ್ರೆ, ನಾವೆಲ್ಲ ಆಲ್ಮೋಸ್ಟ್ ಬೆಂಗಳೂರಲ್ಲೇ ಇರ್ತೀವಿ. ಇವ್ನು ಎಲ್ಲಿರ್ತಾನೆ ಅಂತ ಯಾರಿಗೂ ಗೊತ್ತಿರಲ್ಲ. ಫಸ್ಟ್ ನೀವ್ ಎಲ್ಲಿದ್ದೀರ ಅಂತ ಹೇಳ್ಬಿಟ್ರೆ ಅವ್ನು ಎಲ್ಲಿರ್ತಾನೆ ಅಂತ ಡಿಸೈಡ್ ಮಾಡ್ತಾನೆ. ಸರ್ ನಾ ಬೆಂಗಳೂರಿದ್ದೀವಿ, ನಾವು ಮೈಸೂರಲ್ಲಿದ್ದೀವಿ ಅಂತಾನೆ. ಮೈಸೂರಲ್ಲಿದ್ದೀವಿ ಅಂದ್ರೆ ನಾವು ಬೆಂಗಳೂರಲ್ಲಿದ್ದೀನಿ ಅಂತಾನೆ. ಒಂಥರ ಸರ್ವಂತರ್ಯಾಮಿ. ಇಲ್ಲ, ಇತ್ತೀಚೆಗೆ ನಾಗಭೂಷಣ ಬಹಳ ಹಾಟ್ ಇದ್ದಾರೆ ನೋಡಿ. ಅವರು ಗೊತ್ತಾಗ್ತದೆ ಅವರು ಆದ್ರೆ ಈ ವೈನ್ ಗೆಟ್ಸ್ ಬೆಟರ್ ಆಸ್ ಇಟ್ ಗೆಟ್ಸ್ ಓಲ್ಡ್ ಅಂತಾರಲ್ಲ, ಆದ್ರೆ ಬೈ ಏಜ್ ಈಸ್ ಗೆಟಿಂಗ್ ಸೆಕ್ಸಿಯರ್, ಹಾಟ್. ನಾಟ್ ಬೈ ಏಜ್, ಬೈ ಎಕ್ಸ್ಪೀರಿಯನ್ಸ್. ಅಂದ್ರೆ ಏಜ್ ಇವ್ರುಗಳೆಲ್ಲ ಇನ್ನು ಹಂಗೆ ಕೂತವ್ರೆ. ಮದುವೆ ಮಾಡ್ಕೊಂಡ್ರು ಅಂದ್ರೆ ಮದುವೆ ಜೀವನದ ಹೊಸ ಹೊಸ ಅನುಭವಗಳಿಗೆ ತೆರ್ಕೊಳ್ಬೇಕು ಮನುಷ್ಯ. ಆವಾಗ ಏನೋ ಒಂದು ಆಗುತ್ತೆ, ಕಲಿತೀವಿ ಹೊಸ ಹೊಸದಕ್ಕೆ. ಅದಕ್ಕೆ ರೆಡಿ ಇಲ್ಲ ಅಂದ್ರೆ ಅನುಭವ ಸರ್. ಬೋಲಿ ಬಿಡ ಯಾವ್ರೆ. ಬಟ್ ಇಲ್ಲ, ಹಂಗ್ ನೋಡಿದ್ರೆ ಬೆಂಡೆನೂ ಹಾಟ್. ನಮ್ಮ ಮುಂಚೆ ಎಲ್ಲ ಬೆಂಡೆನೇ ಹಾಟ್ ಇದ್ದದ್ದು ಎಲ್ರಿಗೂ. ಹಾಟ್ ಅಂತ ಕರೆಕ್ಟ್ ಆಗಿ ಹೇಳ್ಬೇಕು. ಓಕೆ, ಯಾರು ದೊಡ್ಡವರು ಈ 4 ಜನದಲ್ಲಿ ಏಜಲ್ಲಿ? ನಾಗಭೂಷಣ್. ಓಕೆ, ಅವ್ರು ಯಾಕೆ ಡಾಕ್ಟ್ರು? ಮೆಡಿಕಲ್ ಮಾಡಿದ. ಅಂದ್ರೆ ಸರ್, ಈ ನದಿ ಮೂಲ ಋಷಿ ಮೂಲ ಹುಡುಕ್ಬಾರ್ದು ಅಂತಾರೆ, ಹಂಗೆ ಡಾಕ್ಟರ್ ಮೂಲ ಬೆಂಡೆ ಮೂಲ ಹುಡುಕಲ್ಲ ಸರ್, ನಾವು ಬಿಟ್ಬಿಟ್ಟಿದೀವಿ. ಬಟ್ ಚೆನ್ನಾಗಿ ಹೆಸರಿಡ್ತೀರಾ. ಅದು ಯಾವಾಗಲೂ ಇರುತ್ತಲ್ಲ, ಅದಂಗೆ ಒಂದು ಗ್ಯಾಂಗ್ ಇದ್ದಾಗ ಈ ಹೆಸರಿಡೋದು ಇನ್ನೊಬ್ರಿಗೆ ಅಂತ. ನಿಮಗಷ್ಟೇ ಬೆಂಡೆ, ಇವ್ರಿಗೆ ಯಾರಿಗೂ ಹೆಸರಿಲ್ವಾ ಸರ್? ಅದು ಚೈಲ್ಡ್ಹುಡ್ ಅಲ್ಲಿ ಆಗ್ಬೇಕಾಗಿರೋ ಕೆಲಸಗಳು. ಸೊ ಅವ್ರ ಏರಿಯಾದಲ್ಲಿ ಹುಡುಗರು ಒಂದು ಎಫರ್ಟ್ ಹಾಕಿ ಚಿಕ್ಕವರಾಗಿದ್ದಾಗ ಇವ್ರು ನೋಡಿ ರೀತಿ ನೀತಿಗಳ ಮೇಲೆಲ್ಲ ಸೇರಿಸಿ ಒಂದು ಹೆಸರು ಕೊಟ್ಟಿರ್ತಾರೆ. ಅದು ಕ್ಯಾರೆಕ್ಟರ್ ಜೊತೆ ಬಂದ್ಬಿಟ್ಟಿರುತ್ತೆ. ನಮ್ಗೆ ಯಾರು ಸುನೀಲ್ ಅಂತ ಹೇಳಿದ್ರೆ ನಮ್ಗೆ ಗುರ್ತೇ ಸಿಗಲ್ಲ. ಬೆಂಡೆ ಬಂದ ನೋಡಿದ್ರೆ ಅವಾಗ ಗೊತ್ತಾಗುತ್ತೆ, ಓಕೆ ಬೆಂಡೆ ಬಂದ ಅಂತ. ಸೊ ಹಂಗೆ ಈಗ ಬರೀ ನಾಗಭೂಷಣ್ ಅಂದ್ರೆ ಎಷ್ಟೊಂದು ಜನ ಗೊತ್ತಾಗಲ್ಲ, ಡಾಕ್ಟರ್ ಭೂಷಣ್ ಅಂದ್ರೆ ಗೊತ್ತಾಗೋದು. ಸೊ ಅಂದ್ರೆ ಇವ್ರಿಗೆ ಹೆಸರು ಇಟ್ಟಿರೋದು, ಅವ್ರ ಹೆಸರು ಇಟ್ಕೊಂಡಿರೋದು. ಇಲ್ಲ, ನಾನು ತುಂಬ ಜನ ಹಂಗೆ ನೋಡ್ರೆ ನಾಗಭೂಷಣ ಅಂತ ಕರೆದಿಲ್ಲ. ನನ್ನೊಂದು ಭಾಳ ಇದಿದೆ. ನನ್ನ ಫ್ರೆಂಡ್ಸ್ ತುಂಬ ಜನ ನಾಗ ಅಂತಲೇ ಕರೀತಾರೆ, ನಾಗ ಅಂತ. ಒಂದಷ್ಟು ಜನ ಸ್ವಲ್ಪ ಪಾಶ್ ಆಗಿ ಕರಿಬೇಕು ಅನ್ನೋದು ಭೂಷಣ್ ಅಂತಾರೆ. ಸೊ ನನಗೆ ದನ ಮುನ್ಸತಿ ಹೇಳಿದ್ದ, ಹಿಂಗೆ ಈ ಥರ ಕರೀದ, ನೋಡೋ ನೀನು ನಾಗ ಆಗ್ತೀಯ ಭೂಷಣ್ ಆಗ್ತೀಯ ಡಿಸೈಡ್ ಮಾಡ್ಕೊ. ನಾಗ ಅನ್ನೋದು ಮಾಸು, ಈ ಭೂಷಣ್ ಅನ್ನೋದು ಕ್ಲಾಸು. ಸೊ ನೀನು ಮಾಸ್ ರೀಚ್ ಆಗಬೇಕು ಅಂದ್ರೆ ನಾಗ ಅಂತ ಇರಬೇಕು ಅಂತ ಹೇಳಿದ್ದ. ಈಗ ಕ್ಲಾಸ್ಗೂ ಮಾಸ್ಗೂ ಎರಡಕ್ಕೂ ರೀಚ್ ಆಗ್ತಾ ಇದಾರೆ. ನನ್ನ ಮೊಬೈಲಲ್ಲಿ ಏನಂತ ಸೇವ್ ಮಾಡಿದ್ದೀನಿ ಹೇಳಿ? ಏನಂತ ಮಾಡಿದ್ರೆ ಡಾಕ್ಟರ್ ಭೂಷಣ್ ಅಲ್ಲ, ನೀಟಾಗಿ ಬದ್ಮಾಶ್. ಓಕೆ, ಅದು ಆ ಟೈಮಲ್ಲಿ ನಾನು ಆ ಸಿನಿಮಾ ಕೆಲಸ ಮಾಡಿದಾಗ ಸಿಕ್ಕಿದ್ದು ಫಸ್ಟ್ ಟೈಮ್. ಎಕ್ಸಾಕ್ಟ್ಲಿ, ಬದ್ಮಾಶ್ ಸಿನಿಮಾ ಟೈಮಲ್ಲಿ ನಂಗೆ ಸಿಕ್ಕಿದಾಗ ನಂಗೆ ಗೊತ್ತಾಯಿತು. ನಾನು ಅಫ್ಕೋರ್ಸ್ ನನ್ನ ಸ್ಕೂಲ್ನ ನನ್ನ ಜೂನಿಯರ್ ಅಂತ. ದೆನ್ ಐ ಸೇವ್ಡ್ ಇಟ್ ಆಸ್ ಬದ್ಮಾಶ್. ನೀವು ಎಕ್ಸ್ಪ್ಲೈನ್ ಮಾಡಿಲ್ಲ ಅಂದಿದ್ರೆ ನಮ್ಗೆ ಗೊತ್ತಿಲ್ಲ, ನಿಮ್ಗೆ ಏನೋ ಗೊತ್ತಿಲ್ಲ. ಒಂದು ಯಾವಾಗಲೂ ಗ್ಯಾಂಗಲ್ಲಿ ಹಂಗೆ ಅಲ್ಲ, ಒಂದು ವಿಷಯ ಸಿಗಬೇಕು, ಇನ್ನೊಬ್ರು ಕಾಲಿಡಕ್ಕೆ ವಿಷಯ ಸಿಗಬೇಕು, ಅಲ್ಲಿಗೆ ಜನ್ಮ ಜಾಲಾಡ್ದಂಗೆ ಅಂತ. ಅದು ಈಗ ನಾವು ಸಣ್ಣ ಎಲ್ಲರೂ ಸ್ಕೂಲಲ್ಲಿ, ನಾ ಹೇಳ್ತಾರೆ ಪ್ರೈಮರಿ ಸ್ಕೂಲ್ಗೆ ಹೋಗ್ಬಿಡಿ, ಈಗೆಲ್ಲ ಬಾಲ್ಯಕ್ಕೆ ಹೋಗ್ಬಿಡಿ. ಏನು ಗೊತ್ತಾ, ಮೊನ್ನೆ ನಮ್ಮ ಊರಲ್ಲಿ ಒಂದು ಮನೆ ಹತ್ರ ಒಂದು ಹಾವು ಬಂದಿತ್ತು ಅಂತ ಒಬ್ಬ ಶುರು ಮಾಡಿದ್ರೆ ಅದು ಎಲ್ಲಾರು ಅವ್ರವ್ರ ಮನೇಲಿ ಹಾವು ಎಲ್ಲಿ ಬಂದಿತ್ತು, ಯಾರ್ಯಾರು ನೋಡಿದ್ವು, ಎಲ್ಲರ ಮನೆಗೆ ಹಾವು ಬರ್ತಾವತ್ತು ಬಂದಿರುತ್ತೆ. ನೀವೆಲ್ಲ ಗ್ಯಾಂಗ್ ಆಗಕ್ಕೆ ಮುಂಚೆ ಎಲ್ಲಿದ್ರಿ? ಗ್ಯಾಂಗ್ ಹೆಂಗಾದ್ರಿ? ಎನಿಬಡಿ? ಎಲ್ಲ ಒಟ್ಟಿಗೆ ಸೇರಿದ ನಾವು ರಂಗಾಯಣ ಥಿಯೇಟರ್ ಗ್ರೂಪ್, ಅಲ್ಲಿಂದಾನೆ. ಒಂದು ರೀತಿ ಹಂಗೆ ಎಲ್ರದ್ದು ಒಂದೊಂದು ಸ್ಟೋರಿ ಇದೆ, ಹೆಂಗೆ ಅಲ್ಲಿ ಬಂದ್ವಿ ಅನ್ನೋದು. ನಾಗೊಂದೊಂದಿದೆ, ಪೂರ್ಣ ಹೆಂಗೆ ಬಂದ, ನಾನು ಹೆಂಗೆ ಬಂದೆ, ಇವ್ರು ಹೆಂಗೆ ಜಾಯ್ನ್ ಆದ್ರು ಅಲ್ಲಿಗೆ. ಸೀನಿಯರ್ ನಾವೆಲ್ಲ ಜೂನಿಯರ್ ಆದ್ರೂ ಮೋಸ್ಟ್ ಸೀನಿಯರ್ ಶಶಾಂಕ್. ಈಗ ಚಿನ್ನರ ಮೇಳ ಇಂದ ಇದ್ದ ಅವ್ನು ಅವಾಗಲೇ ಬಂದು ಪ್ರೆಸೆಂಟ್ ಅಂತ ಹಾಕ್ಬಿಟ್ಟು ಹೋಗಿದ್ದ. ಹೌದು, ಆಮೇಲೆ ಅಬ್ಸೆಂಟ್ ಆಗ್ಬಿಟ್ಟೆ. ಇವರು ಗ್ಯಾಂಗಿಗೆ ಸೇರ್ಕೊಳ್ಳಿಲ್ಲ ನಾನು ಆ್ಯಕ್ಚುಲಿ. ನಾಟಕದಲ್ಲಿ ಇವರೆಲ್ಲ ಒಟ್ಟಿಗೆ ನಾಟಕಗಳು ಮಾಡ್ತಾಯಿದ್ರು, ಬಟ್ ನಾನು ಇವ್ರನ್ನ ನೋಡ್ತಾ ಇದ್ದೆ ಅಷ್ಟೇ, ಅಬ್ಸರ್ವ್ ಮಾಡ್ತಾ ಇದ್ದೆ. ಸೊ ನಿಮ್ಮ ಗ್ಯಾಂಗಲ್ಲಿ JC ಜೂನಿಯರ್, ನಾನು ಬೆಂಡೆ, ಶಶಾಂಕ, ನಾವೆಲ್ಲ JC.
ಇವನು ಮಹಾಜನ ಸರ್. ಆದ್ರೆ ಎಲ್ಲರೂ ಅನ್ಕೊಂಡಿರೋದು ಪೂರ್ಣ ಇಂಜಿನಿಯರಿಂಗ್ ನಮ್ ಜೊತೆ ಮಾಡಿದಾನೆ ಅಂತ. ಸೊ ಯಾವಾಗ ನನ್ ಜೊತೆ ಇರ್ತಿದ್ನಲ್ಲ, so ನಮ್ ಜೊತೆ ಇವ್ನು ಇದ್ದ. ಮತ್ತೆ ನಾವೊಂದು ಶಾರ್ಟ್ ಫಿಲ್ಮ್ಸ್ ಮಾಡ್ತಾ ಇದ್ವಿ, ಅದ್ರಲ್ಲೆಲ್ಲ ಇವನೇ ಲೀಡ್ ಮಾಡ್ತಾ ಇದ್ದಿದ್ದು. ಸೊ ಏನ್ ಅನ್ಕೊಂಡಿದ್ದಾರೆ, ನಾವು ಎಲ್ಲ ರಿಲೀಸ್ ಮಾಡ್ತಾ ಇದ್ದಿದೆ ಇಂಜಿನಿಯರಿಂಗ್ ಕಾಲೇಜಲ್ಲಿ. ಸೊ ಇವ್ನು ಆಕ್ಟ್ ಮಾಡಿದಾನಲ್ಲ, ಇವನು ಇಂಜಿನಿಯರಿಂಗ್ ಓದಿದಾನ ಪಾಪ ಅಂತ. ನಾನು ಇಂಜಿನಿಯರಿಂಗ್ ಮುಗಿದ್ಮೇಲೆ ಗೊತ್ತಾಗಿದೆ ಪೂರ್ಣ ಇಂಜಿನಿಯರ್ ಮಹಾಜನಸ್ ಅಲ್ಲ ಅಂತ. ನನಗೆ ಇಂಜಿನಿಯರಿಂಗ್ ಮುಗಿದು ಪೂರ್ಣ ಜೊತೆ ಮಾತಾಡ್ದಾಗಲೇ ಓ ಇವ್ರು ಕಾಲೇಜ್ ಅಲ್ವೇ ಅವರು ಮಹಾಜನಸ್ ಅಂತ. ಸರ್ಟಿಫಿಕೇಟ್ ಇದೆ, ನಿಮ್ದು ಎಲ್ಲಿದೆ ಅಂತ ಕೇಳಿದಾನೆ ಅವನು. ಬೇಸಿಕ್ ಪ್ರಾಬ್ಲಮ್ ಅವಾಗ ಏನಾಗ್ತಿತ್ತು, ಶಾರ್ಟ್ ಫಿಲ್ಮ್ ಮಾಡ್ಬೇಕಾದ್ರೆ ಯೂಟ್ಯೂಬ್ ಅಲ್ಲಿ ಸರ್ಚ್ ಇಂಜಿನ್ ಸಮಸ್ಯೆ ಇತ್ತಲ್ಲ. ಸೊ ನಾವ್ ಯಾವ್ದೇ ಶಾರ್ಟ್ ಫಿಲ್ಮ್ ಮಾಡಿದ್ರು ಪಕ್ಕದಲ್ಲಿ SJC ಇಂದ ಸೇರಿಸ್ಬಿಡ್ತಾ ಇದ್ವಿ. ಸೊ ಹುಡ್ಕೋದಕ್ಕೆ ಈಸಿ ಆಗ್ತಿದೆ. ಇವಾಗ ಕೆಲವೊಂದು OTT ಪ್ಲಾಟ್ಫಾರ್ಮ್ ಗಳಲ್ಲಿ ಆತ ಸರ್ಚ್ ಇಂಜಿನ್ ಸಮಸ್ಯೆ ಇರೋದು ಯೂಟ್ಯೂಬ್ ಅಲ್ಲಿ ಇತ್ತು ಅವಾಗ. ಸೊ ನಮ್ಗೆ ಅವಾಗ ಆ ಸಮಸ್ಯೆ ಇದ್ದಿದ್ರೆ ಎಲ್ಲದಕ್ಕೂ SJC ಅಂತ ಇವ್ರು ಆಗ್ತಾ ಇದ್ರು. ಸೊ ಓಕೆ, ಇದು ಶಾರ್ಟ್ ಫಿಲ್ಮ್ SJC ಇದು, ಸೊ ಇವ್ನು ಇಲ್ಲಿದೆ ಇರ್ಬೇಕಲ್ಲ ಪ್ರಾಡಕ್ಟ್ ಅಂತ ಅವರು. ಸೊ ಅವರಲ್ಲಿ ಒಬ್ರು ಆಗ್ಬಿಟ್ರೆ ಅವನು ಅಕಾಡೆಮಿಕಲಿ ಓದಿಲ್ಲ, ಆದ್ರೆ ಇಂಜಿನಿಯರಿಂಗ್ ಡಿಗ್ರಿ ಓದಿದ್ದೀನಿ, ಇಂಜಿನಿಯರಿಂಗ್ ಓದಿಲ್ಲ, ಇಂಜಿನಿಯರಿಂಗ್ ಈ ಫಸ್ಟ್ ಲುಕ್ ಇರುತ್ತಲ್ಲ, ಯಾವಾಗ ಸುಮ್ಮನೆ ಗೆಳೆಯರಾಗ್ಬಿಡಲ್ಲ. ರಂಗಾಯಣದಲ್ಲಿ ಯಾರೋ ಇರ್ತಾರೆ, ಒಬ್ಬರು ಎಂಟ್ರಿ ಕೊಡ್ತಾರೆ, ಇನ್ನೊಬ್ರು ಎಂಟ್ರಿ ಕೊಡ್ತಾರೆ. ಡು ಗೈಸ್ ರಿಮೆಂಬರ್, ನೀವು 4 ಜನ ಸುಮ್ಮನೆ ಫಸ್ಟ್ ಲುಕ್ ಅಲ್ಲಿ ಹೇಗೆಲ್ಲ ಪರಿಚಯ ಆದ್ರಿ ಅಂತ ಪ್ಲೀಸ್ ಸೀನಿಯರ್ಸ್ ಇಶ್ಯೂ ಮಾಡಿ. ಇವರೆಲ್ಲ ಆಲ್ರೆಡಿ ಮುಂಚೆನೆ ಒಂದು ಗ್ಯಾಂಗ್ ಆ್ಯಕ್ಚುಲಿ. ಇವ್ರ ಗ್ಯಾಂಗ್? ಹಾಂ, ಇವರೆಲ್ಲ ನಾನು ಶಾರ್ಟ್ ಫಿಲ್ಮ್ಸ್ ಎಲ್ಲ ಅಂದರೆ ನಾಗಾ ಗ್ಯಾಂಗಾಗಿ ಹೇಳ್ತಾರೆ. ನಂಗೆ ನಾಗ ಎಲ್ಲ VTU ಫೆಸ್ಟಲ್ಲಿ ಪರಿಚಯ. ನಾನು ನಾಟಕ ಎಲ್ಲ, ಇವರು ಡೊಳ್ಳು ಕುಣಿತ ಎಲ್ಲ ಮಾಡ್ತಿದ್ರು, ನಾನು ಮಿಮಿಕ್ರಿ ಮಾಡೋಕ್ಕೆ ಹೋಗಿದ್ದೆ. ಸೊ ಬೇಸಿಕಲಿ ಕಲ್ಚರಲ್ಲೇ ಬಾಂಡ್ ಆಗಿರೋದು. ಪೂರ್ಣ ನಾನು ಶಾರ್ಟ್ ಫಿಲ್ಮ್ಸ್ ಮಾಡಿ ಈ ಫ್ರೆಂಡ್ ಆಗಿರೋದು. ಇವ್ರು ಆಲ್ರೆಡಿ ಪೂರ್ಣ ಜೊತೆ ಶಾರ್ಟ್ ಫಿಲ್ಮ್ ಮಾಡ್ತಾಯಿದ್ರು, ಸುನಿಲ್. ಸೊ ಹಾಗೆ ಒಟ್ಟಿನಲ್ಲಿ ಕಲೆ ಸೇರಿಸ್ತು ಅಂತ ಹೇಳ್ತಾರಲ್ಲ. ನಿಮ್ಗೆ ಯಾಕೆ ಸುನಿಲ್ ಇಂಪ್ರೆಸ್ ಆಗಿದ್ದು? ನಿಮ್ಗೆ ಯಾಕೆ ಪೂರ್ಣ ಬೇಕಾಗಿತ್ತು? ನಿಮ್ಗೆ ಯಾಕೆ ನಾಗಭೂಷಣ್? ಸುನಿಲ್ ನಾನು ಮಾಡೋಕ್ಕಿಂತ ಮುಂಚೆನೇ ಶಾರ್ಟ್ ಫಿಲ್ಮ್ಸ್ ಎಲ್ಲ ಮಾಡ್ತಾಯಿದ್ರು. ಅದಕ್ಕೆ ಪ್ರೊಫೆಷನಲಿ ಅದು ಬರುತ್ತೆ, ಬಟ್ ವ್ಯಕ್ತಿತ್ವ ಇವನು ಗೆಳೆಯ ಆಗಬೇಕು, ಒಂದು ಬಾಂಡಿಂಗ್ ಇರಬೇಕು ಅಂತ ಯಾಕೆ ಅನಿಸ್ತು? ಅದೇ ಅವ್ರು ಒಳ್ಳೊಳ್ಳೆ ಫಿಲ್ಮ್ಸ್ ಮಾಡ್ತಿದ್ರು ಆಗಲೇ. ಅಂದರೆ ಇನ್ನೂ ಹ್ಯಾಂಡಿಕ್ಯಾಮ್ ಕಾಲ ಅದು. ಅವಾಗಲೇ ಅವರು ಕ್ರಶ್ ಅಂತೆಲ್ಲ ಸಕ್ಕತ್ತಾಗಿರೋ ಫಿಲ್ಮ್ಸ್ ಮಾಡಿದರು. ಸಖತ್ತಾಗಿ ಅಂದರೆ ಒಳ್ಳೆ ಸವಾಸ ಇರಬೇಕಲ್ಲ. ಅದೇ ಇವರೆಲ್ಲ ಸೇಮು. ಇವರು ಪೂರ್ಣ ಸೇರ್ಕೊಂಡೆ ಆ ಕ್ರಶ್ ಅಂತ ಶಾರ್ಟ್ ಫಿಲ್ಮ್ ಮಾಡಿದ್ದು. ನಾವು ಅವಾಗಿನೂ ಶಾರ್ಟ್ ಫಿಲ್ಮ್ ಮಾಡೋದು ಹೆಂಗೆ, ಎಡಿಟರ್ ಯಾರು, ಕ್ಯಾಮ್ರಲ್ಲಿ ಸಿಗುತ್ತೆ ಅಂತ ಹುಡುಕ್ತಾ ಇದ್ದೆ ನಾನು. ಆ ಟೈಮಲ್ಲಿ ಇವ್ರು ಆಲ್ರೆಡಿ ಒಂದು 3-4 ಶಾರ್ಟ್ ಫಿಲ್ಮ್. ಜೊತೆಗಾರರು ನಮ್ಮ ಥರನೇ ಟೇಸ್ಟ್ ಇರೋರು ಇದ್ರೆ ನಂಗೆ ಚೆನ್ನಾಗುತ್ತೆ, ಹೆಲ್ಪ್ ಆಗುತ್ತೆ ಅನ್ನೋದೆಲ್ಲ ಬರುತ್ತೆ. ಎಸ್ ಡಾಕ್ಟ್ರೇ? ನನ್ನ ಶಶಾಂಕ VTU ಫೆಸ್ಟು ನಮ್ಮ ತುಂಬ ಸಖತ್ತಾಗಿ ಮಿಮಿಕ್ರಿ ಮಾಡ್ತಾನೆ ಶಶಾಂಕ. ಆಮೇಲೆ ಅವನು ಹೊಗೆ ಬಾಯ್ಸ್, ಅಲ್ಲಿ ಹೊಗೆ ಬಾಯ್ಸ್ ಅಂತ ಒಂದು ಸ್ಕಿಟ್ಗಳು ನಮ್ಮ JCಲಿ ಲೋಕಲ್ ಬಾಯ್ಸ್ ಅಂತ ಒಂದಿತ್ತು, ಅದು ಬಹಳ ಫೇಮಸ್. ಅಂದ್ರೆ ತುಂಬಾ ಅಂದ್ರೆ ಪ್ರತಿಯೊಂದು ನೆಕ್ಸ್ಟ್ ಬ್ಯಾಚ್ ಎಲ್ಲರೂ ಅದನ್ನ ಕಾಪಾಡ್ಕೊಂಡು ಬಂದಿದ್ದಾರೆ. ಈಗಿನ ಗೊತ್ತಿಲ್ಲ ನನಗೆ. ಸೊ ಅವಾಗ ಇವರು ಅಂದ್ರೆ ನಾವು ಏನಾದ್ರು ಮಾಡಬೇಕು ಅಂತ ಜೂನಿಯರ್ಸ್ ಇದ್ದಾಗಲೇ ಇವರು ಒಂದು ಹೊಗೆ ಬಾಯ್ಸ್ ಅಂತ ಇವ್ರದ್ದು ಒಂದು ಟೀಮ್ ಮಾಡಿಕೊಂಡು ಅಲ್ಲಿ ಪರ್ಫಾರ್ಮೆನ್ಸ್ ಮಾಡೋದಕ್ಕೆಲ್ಲ ಅವಾಗ ಮಾಡಿದ್ರೆ ಏನೋ ಅದು ಹೊಡೆದಾಟ ಆಗಿತ್ತು ಸ್ವಲ್ಪ. ಶಶಾಂಕ ಅಂದ್ರೆ ಹೊಡೆದಾಟ ಅಂದ್ರೆ ಕಾಂಪಿಟೇಷನ್, ಒಂದೇ ಬ್ಯಾಚ್ ಒಂದೇ ಟೀಮಿಗೆ ಬಿಡೋದು ಸ್ಟೇಜ್ ಮೇಲೆ, ಮೇನ್ ಸ್ಟೇಜ್ ಮೇಲೆ. ಅದು ಯಾವಾಗಲೂ ಲೋಕಲ್ ಬಾಯ್ಸ್ ಮಾಡ್ತಾ ಇದ್ರು. ಸೊ ಆ ಥರ ನಾವು ಮಾಡಬೇಕು ಅಂತ ನಾವು ಅಲ್ಲಿ ಕಾಲೇಜಲ್ಲಿ ಇದ್ದಿದ್ದು. ಅಲ್ಲಿ ಶಶಾಂಕ ನಂಗೆ ಗೊತ್ತು. ಇನ್ನು ಬೆಂಡೆ ನಾವು ಜೂಲಿಯಸ್ ಸೀಸರ್ ನಾಟಕದ ರಿಹರ್ಸಲ್ ಮಾಡ್ತಾ ಇದ್ವಿ. ಇನ್ನು ರೀಡಿಂಗ್ ಇಲ್ಲ ಕನ್ನಡದ ಜೂಲಿಯಸ್ ಸೀಸರ್ ಓದ್ತಾ ಇನ್ನು ರೀಡಿಂಗ್ ಮಾಡ್ತಾ ಇದ್ವಿ. ಆವಾಗ ಬೆಂಡೆ ಮತ್ತು ರಿಷಿ ಒಟ್ಟಿಗೆ ಬಂದ್ರು. ರಿಷಿ ನನ್ನ ಕ್ಲಾಸ್ಮೇಟ್. ಫಸ್ಟ್ ನಾನು ಅವನು ಬಂದೆ, ನಂಗೆ ಗೊತ್ತಿಲ್ಲ ಇವ್ರು ಜಾಯಿನ್ ಹೀರೋ ಅವನ ಕ್ಲಾಸ್ಮೇಟು. ಸೊ ಇಬ್ರು ಅವ್ನು ಜಾಯ್ನ್ ಆಗಬೇಕು ಅಂತ ಕರ್ಕೊಂಬಂದ. ಅಲ್ಲಿ ನೋಡ್ತೀನಿ ನಾಗಭೂಷಣ್ ಮತ್ತು ಧನಂಜಯ್ ಇಬ್ಬರು ಏನು ಲೈನ್ಗಳು ತಗೋತಾವ್ರೆ ಆ ಒಂದು ಕಾಂಪಿಟೇಷನಲ್ಲಿ. ನಾಗ ಇಷ್ಟಿದ್ರು ಅವನು ವಾಯ್ಸ್ ಸ್ಪೀಕ್, ಧನಂಜಯ್ ತಗೊಳ್ಳೋದು. ಸೊ ಇನ್ನೆಲ್ಲ ಸೇರಿಸ್ತಿದ್ದು ಇಸ್ಲಾವುದ್ದೀನ್. ಸೊ ಆ ನಾಟಕನ ಅವ್ನು ನೋಡ್ಕೋತಿದ್ದ, ಮೈಮ್ ಸರ್ ಡೈರೆಕ್ಟ್ ಮಾಡಿದರು. ನಮ್ಗೆ ಇವ್ರುಗಳನ್ನೆಲ್ಲ ನೋಡಿದಾಗ ಅಂದರೆ ಒಂದು ನಾಟಕದ ಲೈನ್ನ ನಾಗ ಅಂದರೆ ಫಸ್ಟ್ ಅಪಿಯರೆನ್ಸಲ್ಲಿ ನಾಟಕ ಇದ್ರು ಫಸ್ಟ್ ರೀಡಿಂಗ್ ಮಾಡ್ತಾ ಇದ್ದು ಇವನೊಬ್ಬನೇ ತಗೊಳ್ಳೋದು. ರೀಡಿಂಗ್ ನಮಗೆಲ್ಲ ಕೊಟ್ಟರೆ ತದನ್ನ ಬರ್ತಾ ಇರಲಿಲ್ಲ. ನಾಗ ಅಂತೂ ಯಾವುದು ಎಲ್ಲ ಪಾತ್ರನೂ ಎಲ್ಲನೂ ಓದೋಕ್ಕೆ ಫಸ್ಟ್ ಇವನೇ. ನಾವು ಏನೇ ಬರೆದ್ರು ಏನಾರೋ ಒಂದು ಸ್ಕ್ರಿಪ್ಟು ಬರೆದಿದ್ವಿ, ರೀಡಿಂಗ್ ಕೊಡೋಕ್ಕೆ ನಾಗ ಬೇಕು, ಬರ್ದಿದ್ದು ಎಕ್ಸ್ಪ್ಲೈನ್ ಮಾಡೋಕ್ಕೆ ನಾಗ ಬೇಕು ಎಲ್ಲದಕ್ಕೂ. ಸೊ ಒಂದು ಬೇಸ್ ನಮ್ದೆಲ್ಲ ಒಂದು ಸ್ಟ್ರಾಂಗ್ ಆಗೋದು ಆ ಥರ ಇದಾಯಿತು. ಪೂರ್ಣ ನಾನು ನೋಡಿದ್ದು ಏನಂದರೆ ಇನ್ನೊಂದು ನಾಟಕ ಬೇರೆ, ಮೆರವಣಿಗೆ ಅಂತ ಒಂದು ಮಾಡಿದ್ವಿ, ಹೊಸ ಮೆರವಣಿಗೆ. ಇವನೊಬ್ಬನೇ ಔಟ್ಸೈಡ್ ಆ್ಯಕ್ಟರ್ ಬಂದು ಇಸ್ಲಾ ಅವನೊಬ್ಬನ್ನೇ ಕರ್ಕೊಂಬಂದಿದ್ದು. ಇಸ್ಲಾ ಒಂದು ಟೀಮ್ ಇತ್ತು ನಮ್ಮದು, ಬೇರೆ ಯಾರು ಮಾಡಬಾರ್ದು, ನಾವೇ ಮಾಡಬೇಕು ಅಂತ ಇದ್ದಿದ್ದು. ಅದರಲ್ಲಿ ಇವನೊಬ್ಬ ಮಾತ್ರ, ಇವನೇನು ಬೇರೆ ಕಡೆಯಿಂದ ಒಂದು
ಅಲ್ಲೇ ಅವನು ಹೀರೋ ಇಮೇಜ್ ಇಟ್ಕೊಂಡು ಬಂದು ಅಲ್ಲಿ ಎಲ್ಲ ಡಾಮಿನೇಟ್ ಮಾಡ್ಕೊಂಡು ಎಲ್ರನ್ನೂ ರೇಗಿಸ್ಕೊಂಡು ತುಂಬಾ ಒಳ್ಳೆ ಮನುಷ್ಯ ಸರ್. ನೀವ್ ಹೇಳಲ್ಲ ಇಲ್ಲ ನಂದು ಬ್ರೇಕ್ ಮಾಡಿದೆ ನೀನು ಒಂದ್ ನಿಮಿಷ. ಇವನು ರಿಷಿ ಒಂದು ಆಂಬಿಷನ್ ಅಲ್ಲಿ ಬಂದ್ರು, ಇಲ್ಲ ಫಸ್ಟ್ ಡೇ ಕೆನಟಿ ಕೊಂಡದಲ್ಲಿ ಬಂದಿದ್ರು. ಆಮೇಲೆ ಇವನು ಒಂದು ಆಂಬಿಷನ್ ಅಲ್ಲಿ ಬರಕ್ ಶುರು ಮಾಡ್ದ. ಸೊ ಇವತ್ತು ಆಂಬಿಷನ್ ಮೈಸೂರಲ್ಲಿ ಇದ್ರೆ ನಾನು ಫೋನ್ ಮಾಡಿದ್ರೆ ಅದೇ ಆಂಬಿಷನ್ ಅಲ್ಲಿ ಬರ್ತಾನೆ. ಅದು ಸರ್ವಿಸ್ ಕೊಟ್ಟಿದೆಯಲ್ಲ ಕಲಾ ಜಗತ್ತಿಗೆ. ಅದು ನಮ್ಮ ಸ್ಟ್ರಗಲ್ ಜೊತೆಗೆ ಅದು ಸ್ಟ್ರಗಲ್ ಮಾಡಿದೆ ಸರ್. ಆಂಬಿಷನ್ ಇಟ್ ವೆಂಟ್ ಅದು ನೋಡಿ ಹೆಸರೇನಿದೆ ಆಂಬಿಷನ್. ನಮ್ಗೆ ಏನಿತ್ತು ಅವಾಗ ಏನ್ ಮಾಡ್ಬೇಕು ಆಂಬಿಷನ್. ಇನ್ನೂ ನಮ್ಗೆ ತಿರಿಲ್ಲ ಏನು ಅದಕ್ಕೆ ಆಂಬಿಷನ್ ಇಂದ ಸತ್ತಿಲ್ಲ, ಹಂಗೆ ನಮ್ಮ ಜೊತೆ ಓಡಾಡ್ತಾ ಇದೆ. ಸೊ ನಮ್ ಪೂರ್ಣ ಸಿಕ್ಕಿದ್ದು ಸೇಮ್ ನಾಟಕ ಟೀಮಲ್ಲಿ. ಆಮೇಲೆ ಇದಕ್ಕೂ ನಮ್ಮ ಈ ಹೊಸ ಮೆರವಣಿಗೆ ನಾಟಕಕ್ಕೂ ಮುಂಚೆನು ಅದು ಬಾದಲ್ ಸರ್ಕಾರದ ಮೆರವಣಿಗೆ ಅಂತ ಒಂದು ನಾಟಕ ಇತ್ತು, ಅದ್ರದ್ದು ಟೈಮಲ್ಲಿ. ಅದಕ್ಕೂ ಮುಂಚೆನೇ ಇವ್ರು ನಮ್ದು ಕಾಲೇಜು ರಂಗೋತ್ಸವ ಅಂತ ಮಾಡ್ತಾ ಇದ್ವಿ. ಇಲ್ಲಿ ಐ ಮೀನ್ ರಂಗಾಯಣದವ್ರು ನಡೆಸ್ತಾ ಇದ್ರು. ಅಲ್ಲಿ ಬೇರೆ ಬೇರೆ ಕಾಲೇಜುಗಳು ಪಾರ್ಟಿಸಿಪೇಟ್ ಮಾಡ್ತಿದ್ರು. ಸೊ ಮಹಾಜನ ಕಾಲೇಜಿಂದ ಇವ್ರದ್ದೊಂದು ನಾಟಕ ಮಾಡಿದ್ರು. ಸೊ ಅವಾಗ ಇವ್ರದ್ದೊಂದು ನಾಟಕ ನೋಡಿದ್ದೆ. ಅಂದ್ರೆ ಅಲ್ಲೆಲ್ಲ ಅವಾಗ ಅದೊಂದು ಚೆನ್ನಾಗಿತ್ತು. ಅದೊಂದು ಇಡೀ ಮೈಸೂರಲ್ಲಿ ಯಾರ್ಯಾರು ನಾಟಕ ಮತ್ತು ಸಾಹಿತ್ಯ ಎಲ್ಲ ಮೀನ್ ಕಾಲೇಜ್ ಸ್ಟೂಡೆಂಟ್ಸ್ ಯಾರ್ಯಾರು ಇಂಟ್ರೆಸ್ಟೆಡ್ ಇದ್ರಲ್ಲ ಅವರೆಲ್ಲ ಆ ರಂಗಾಯಣ ಕ್ಯಾಂಪಸ್ಲಿ ಸೇರ್ತಿದ್ರು. ಎಲ್ಲ ದಿನ ಸಂಜೆ ಅದೊಂಥರ ಹಬ್ಬ ಚೆನ್ನಾಗಿರ್ತಿತ್ತು ಅದು ಅವಾಗ. ಈಗ ಅದು ಕಳೆದೋಗಿದೆ, ಅದಿಲ್ಲ ಈಗ ಅಲ್ಲಿ. ಬಹುಶಃ ಇರ್ಬೋದೇನೋ ಅಥವಾ ಈಗ ಶುರುವಾಗ್ತಿದ್ದೇನೋ, ಮಧ್ಯೆ ಒಂದಷ್ಟು ದಿನ ಅಂತೂ ಕಳೆದೋಗಿತ್ತು. ಆವಾಗ ನಾವೆಲ್ಲ ಒಟ್ಟೊಟ್ಟಿಗೆ ಸೇರ್ತಾ ಇದ್ವಿ, ಜಾಸ್ತಿ ಮಾತುಕತೆ ಇರಲ್ಲ. ಬಟ್ ಅಗೇನ್ ನಮ್ಮ ಜೊತೆ ನಾಟಕ ಮಾಡೋಕೆ ಶುರು ಮಾಡಿದ್ವಿ. ಜೀಪ್ ಇರಲಿ ಅದು, ಆಮೇಲೆ ಒಕ್ಕಲವನ್ನುಪ್ಪು ಮಾಡಿದ್ವಿ. ಆಮೇಲೆ ನಾನೊಂದ್ಸಲ ಯಾವ್ದೋ ನಾಟಕದಲ್ಲಿ ಇವ್ನಿಗೆ ಯಾವ ರೈಸ್ ಆಗಿದೆ, ನನ್ಗೆ ವಾಪಸ್ ರೈಸ್ ಆಗಿದ್ದ, ಇವೆಲ್ಲ ಇದಾವೆ. ಔಟ್ಸೈಡ್ ಆಕ್ಟರ್ ಅಂತ ನಾವು ಫಸ್ಟ್ ಅಯ್ಯೋ ಅವರು ಇನ್ನು ಬಿಡಿ ನಾವು ಮಾತಿಲ್ಲ. ಸೊ ಫಸ್ಟ್ ನಾನು ಬಂದಿದ್ದು ಈ ನಮ್ ಕ್ರಿಸ್ಟನ್ ಸ್ಟುಕಲ್ ಅಂತ ಇದಾರಲ್ಲ, ಅವ್ರದ್ದು ಅವ್ರು ಬಂದಿದ್ರು ಜರ್ಮನಿಯಿಂದ. ಸೊ ನಮ್ ಇಸ್ಲಾವುದ್ದೀನ್ ಅವರು ಅವ್ರು ಬಂದಿದ್ದಾರೆ, ಅವ್ರನ್ನೆಲ್ಲ ಮೀಟ್ ಮಾಡಿಸ್ತೀವಿ ಬಾ ನೀನುವೆ. ಮನೆ ಧನಂಜಯ ಮದುವೆ ಮಾಡಿದ್ರಲ್ಲ. ಸೊ ಅವ್ರು ಅವಾಗ ನನಗೆ ಪರಿಚಯ ಇದ್ದು ವೇ ಬ್ಯಾಕ್ ಇನ್ 2006-07. ಸೊ ಅವಾಗ ಕರೆದಾಗ ಹೋಗಿದ್ದೆ. ಸೊ ನಾಗಭೂಷಣ್ ಅನ್ನೋ ಒಂದು ಕ್ಯಾರೆಕ್ಟರ್ ಇಡೀ ರಂಗಣದ ಕ್ಯಾಂಟೀನ್ ನಲ್ಲಿ ಎಂಟರ್ಟೈನ್ ಮಾಡ್ತಾ ಇದ್ರು. ಒಂದು ಮನುಷ್ಯ ಮಾತ್ರ ಅಂತ ಎಂಟರ್ಟೈನ್ ಮಾಡ್ಕೊಂಡು ಓಡಾಡ್ತಾನ, ಯಾರಿದು ಈ ಪರಿ ಶೋ ಕೊಡ್ತಾ ಇದಾರಲ್ಲ ಅಂತ ಫುಲ್ ಎಲ್ರಿಗೂ ಜೋಕ್ ಮಾಡ್ಕೊಂಡು ರೇಗಿಸ್ಕೊಂಡು ಅಂತ ಓಡಾಡ್ತಾ ಇದ್ದ ಕ್ಯಾರೆಕ್ಟರ್. ನಾನು ಆಮೇಲೆ ನೋಡಿದೆ ಆ ಕಡೆ ಮೂಲೆಯಲ್ಲಿ ಧನಂಜಯ ಫುಲ್ ನೀಟ್ ಶೇವ್ಡು ಹಿಂಗೆ ಇಂಟ್ರೊಡ್ಯೂಸ್ ಮಾಡಿದ ತಕ್ಷಣ ಒಂದು ಫುಲ್ ಬಿಗ್ ಸ್ಮೈಲ್ ಅಂದ್ಬಿಟ್ಟು ಅಷ್ಟೇ. ಅದೆಲ್ಲ ಆಗಿ ನಾಟಕದ ರಿಹರ್ಸಲ್ ಬಂದಾಗ ಸುನಿಲ್ ಅಂತ ಅವನು ಅವಾಗಿಂದನೂ ಹೆಣ್ಮಕ್ಳು ಜೊತೆ ಎಲ್ಲ ಬಹಳ ಕ್ಲೋಸ್ ಆಗಿ ಅಂದ್ರೆ ಹಾಟ್ ಥ್ರೋಪ್ ತರ ಅವಾಗ್ಲಿಂದನೂ ನಾನ್ ನೋಡಿದ್ದೆ ಹಾಗೆ. ನಾನು ಕಂಡಿದ್ದೆ ಹಾಗೆ. ಅಂದ್ರೆ ಆ ಚಾರ್ಮ್ ಇದೆಯಲ್ಲ, ಕರಿಸ್ಮಾ ಇದೆಯಲ್ಲ, ಅವನ ಹತ್ರ ಇದ್ದ ಆಂಬಿಷನ್, ಬಟ್ ಅವನ ಹತ್ರ ಕರಿಸ್ಮಾನು ಇತ್ತು. ಸೊ ಅದು ಕ್ಯಾರಿ ಮಾಡ್ತು. ಅದಾದ್ಮೇಲೆ ಇದೆಲ್ಲ ಮುಗಿದು ನಾವೆಲ್ಲ ಒಂದ್ ನಾಟಕ ಮಾಡ್ತಾ ಇದ್ವಿ. ನನ್ಗೆ ಮೈಮ್ ಸರ್ ಈ ಹೊಸ ಮೆರವಣಿಗೆ ಆದ್ಮೇಲೆ ಮೈಮ್ ಸರ್ ಹೇಳಿದ್ರು ಡಾಲ್ಸ್ ಹೌಸ್ ಅಂತ ಒಂದು ನಾಟಕ ಮಾಡ್ತಾ ಇದ್ವಿ, ಬಾ ಇದೊಂದು ಕ್ಯಾರೆಕ್ಟರ್ ಇದೆ ಡಾಕ್ಟರ್ ರ್ಯಾಂಕ್ ಅಂತ ಮಾಡು ಅಂತ. ಸರಿ ಏನ್ಬಿಟ್ಟು ಬಂದೆ. ಸೊ ಅದ್ರಲ್ಲಿ ಲೀಡ್ ಕ್ಯಾರೆಕ್ಟರ್ ಮಾಡ್ತಾ ಇದ್ದಿದ್ದು ಧನಂಜಯ. ಸೊ ನನ್ಗೆ ಗೊತ್ತಿತ್ತು, ಬಟ್ ಧನಂಜಯನಿಗೆ ನಾವು ಊರಿಗೆ ಹೋಗ್ಬೇಕಿತ್ತು, ಊರಲ್ಲಿದ್ದ ಅವನು. ಇನ್ನೊಂದು ಕ್ಯಾರೆಕ್ಟರ್ ಇದೆ, ಅದಕ್ಕೆ ನಾನು ಸೀನಿಯರ್ ಒಬ್ಬನ ಕರ್ಸಿ ಕೇಳಿದ್ರು, ನಾನು ಕರ್ಸಿದ್ದೆ. ಸೊ ಬಂದ್ ಕೂತಿ ಕತ್ಲೆ ಈ ರಂಗಾಯಣದ ಕಿಂದರ ಜೋಗಿ ಇದೆಯಲ್ಲ ಅದ್ರ ಮುಂದೆ ರಿಹರ್ಸಲ್ ಮಾಡ್ತಾ ಇದ್ವಿ. ಕತ್ತಲೆ ಒಂದು ಕ್ಯಾರೆಕ್ಟರ್ಗೆ ನಡ್ಕೊಂಡು ಫುಲ್ಲು ಒಂದು ಫೆರೋಷಿಯಸ್ ಮೂಡಲ್ಲಿ ಹಿಂಗೆ ಬಂದು ಯಾರೋನು ಕರೆಯೋ ಕೇಳು ಕರೆದಿದ್ದೀನಿ. ನನಗೂ ಗೊತ್ತಿರಲಿಲ್ಲ ಇನ್ನೂ ಯಾವ ಕ್ಯಾರೆಕ್ಟರ್ ಕೊಡ್ತಾರೋ ಅಂತ. ಇದ್ರಲ್ಲಿ ಮಾಡ್ತಿರೋದು ಧನಂಜಯ ಮೇನ್ ಕ್ಯಾರೆಕ್ಟರ್. ಯಾವನ ಬಂದು ಏನೋ ಕ್ಯಾರೆಕ್ಟರ್ ಮಾಡಿದ್ರೆ ತೆಗೆದೇ ಬಿಡ್ತೀನಿ ಅಂತ. ನಾನು ಯಾಕೆ ನನಗೆ ಗೊತ್ತೇ ಇಲ್ಲದೆ ಇರೋದು ಇದು. ನಾನು ಅವತ್ತೇ ಬಂದಿರೋದು. ಅವ್ನು ಕರಿ ಅಂದ್ರು ಕರೆದಿದ್ದೀನಿ, ಹೀರೋಯಿಂದ ಫೋನ್ ನಂಬರ್ ಕೊಟ್ಬಿಟ್ಟು ಕರಿ ಅಂದಿದ್ರು ಕರೆದಿದ್ದೀನಿ. ಸೊ 3 ಜನ ಕ್ಯಾರೆಕ್ಟರ್ ನಾನೇ ಬಂದು ಜೊತೆಗೆ ಬಂದಿದ್ದೀನಿ ಅಷ್ಟೇ. ನೋಡ್ರೆ ನಾಗಭೂಷಣ್ ಅವ್ರು ಬಂದು ಆವಾಜ್ ಎಲ್ಲ ಹಾಕಿ ತೆಗೆದು ನಾನ್ ಲೋಕಲ್ ಇಟ್ಟು ಮೈಸೂರು ಹುಡುಗ ಆಯ್ತಾ, ಈ ಹುಡುಗ ಇರೋದು ಹಾಸ್ಟೆಲ್. ಅದು ಅಲ್ದಿರೋದು ನನಗೆ ನಾನ್ ಬೆಳೆದ್ ಬಂದಿರೋದು ಮೈಸೂರು ಬಂಡಿ ಬೋಲ ಇರೋದಲ್ಲಿ. ಯಾರು ಬಂದು ಈ ಪರಿ ಆವಾಜ್ ಹಾಕ್ಬಿಟ್ಟು ಹೋದಲ್ಲ ಅಂತ 2 days ಅಲ್ಲಿ ಧನಂಜಯ ಬಂದು ಅವ್ನ ಕ್ಯಾರೆಕ್ಟರ್ ಅವ್ನು ಮಾಡ್ತಾ ಇದ್ದಾನೆ. ಇವ್ನು ಕರೆದ್ಬಿಟ್ಟು ಕೇಳಿದ್ರೆ ಯಾಕೆ ಹಂಗೆ ಬೈದ್ಬಿಟ್ಟೋದೆ ನೀನು ಅಂತ. ನನಗೆ ನಮ್ಮ ಹುಡುಗರಿಗೆಲ್ಲ ಅನ್ಯಾಯ ತಡ್ಕೊಳಕ್ಕಾಗಲ್ಲ ಅಂತ. ಅವಾಗಿಂದನೂ ಒಂದು ಹೋರಾಟದ ಮನೋಭಾವನ ನಮ್ಮಲ್ಲೆಲ್ಲ ಒಂದು ಹಿಡಿದ ಹೊತ್ತಿದ್ದು ನಾಗಭೂಷಣ್ ಅವರು. ನೀವು ಕಾಮಿಡಿ ಆಕ್ಟರ್ ಅಂತ ಇಂಟ್ರೊಡ್ಯೂಸ್ ಮಾಡಿದ್ರಲ್ಲ, ನನಗೆ ನಾಗಭೂಷಣ್ ಅಂದ್ರೆ ನಾವು ಕಾಲೇಜಲ್ಲಿ ಪ್ರಾಕ್ಟೀಸ್ ಮಾಡ್ತಿದ್ವಿ ನಾಟಕ. ಬಂದು ಒಂದು ಸಣ್ಣ ದೊಡ್ಡ ಮೋನೋಲಾಗ್ ಪರ್ಫಾರ್ಮ್ ಮಾಡಿ ಹಿಂಗ್ ಮಾಡ್ಬೇಕು ಅಂತ ತೋರಿಸ್ಬಿಡೋದು. ಮೆರವಣಿಗೆ ಅನ್ಸುತ್ತೆ, ರಿಷಿ ಡೈರೆಕ್ಟ್ ಮಾಡಿದ್ದು, ಮೋನಿಶ್ ಡೈರೆಕ್ಟ್ ಮಾಡ್ತಿರೋ ನನಗೆ. ನನಗೆ KVP ಇವ್ರ ಜೊತೆ ವರ್ಕ್ ಮಾಡೋ ತನಕ ಇವ್ರು ಕಾಮಿಡಿ ಮಾಡ್ತಾರೆ ಅಂತ ನನಗೆ ಗೊತ್ತೇ ಇಲ್ಲ. ನಾನು ನಾಟಕಗಳು ನೋಡಿಲ್ಲ ಅವ್ರದ್ದು. ಸೊ ಹಂಗೆ ಬೇರೆ ಬೇರೆ ಶೇಡ್ಸ್ ಇದೆ ಅವ್ರದ್ದು. ಹೌದು, ಬಹಳ ಶೇಡ್ಸ್ ಇದೆ. ಅದು ಅಂದ್ರೆ ನಾಟಕಗಳು ಆಕ್ಚುಲಿ ಸೀರಿಯಸ್ ಪಾತ್ರಗಳು ತುಂಬಾ ನೋಡ್ರಿ, ಎಲ್ಲರೂ ಬಹಳ ಸೀರಿಯಸ್ ಪಾತ್ರಗಳು ಮಾಡಿದೀವಿ. ಸೊ ಇದೆಲ್ಲ ಆಯ್ತು. ನಾನು ಶಾರ್ಟ್ ಫಿಲ್ಮ್ ಮಾಡ್ತಾ ಇದ್ವಲ್ಲ,
ಒಂದ್ಸತಿ ಬೆಂಡೆದ್ ಹೇಳ್ಬೇಕು ಅಂದ್ರೆ ಒಂದು ಕೆಲಸ ಸಿಕ್ಬಿಟ್ಟಿತ್ತು ನನಗೆ. ನಾನು ಯಾವುದೋ ಒಂದು FM ಅಲ್ಲಿ ಕೆಲಸ ಮಾಡ್ತಿದ್ದೆ, ಬಿಟ್ಬಿಟ್ಟಿದ್ದೆ. ಅದಾದ್ಮೇಲಿಂದ ಬೆಂಗಳೂರಿಗೆ ಹೋಗಿ ಏನೋ ಹೊಡೆದಾಡ್ಕೊಂಡೆಲ್ಲ ಬಂದು ಆಗಲ್ಲ ಬರೋ ಇಂಡಸ್ಟ್ರಿಗೆ ಹೋದ್ ಎಷ್ಟು ದೂರ ಇದೆ ಬೆಂಗಳೂರು, ನಮ್ಗೆಲ್ಲ ಆಗುತ್ತೆ ಅಂದ್ಬಿಟ್ಟು ಒಂದು ಸೂಪರ್ ಮಾರ್ಕೆಟ್ ಕೆಲಸ ಸಿಕ್ಬಿಟ್ಟಿತ್ತು. ಹಾ, ಮ್ಯಾನೇಜರ್ ಕೆಲಸ ಸಿಕ್ಕಿತ್ತು. ಅದ್ರದ್ದು ಈವೆಂಟ್ಸ್, ಕಲ್ಚರಲ್ ಈವೆಂಟ್ಸ್ ಎಲ್ಲ ನಡೆಯುತ್ತಲ್ಲ ಮೈಸೂರಿನಲ್ಲಿ. ಸೊ ಸಿಕ್ಬಿಟ್ಟಿತ್ತು ನನಗೆ. ಸರಿ ಹೋಗಿ ಫುಲ್ ಎಷ್ಟೋ ಸಂಬಳ ಮಾತಾಡ್ಕೊಂಡ್ ಬಂದಿದ್ದೆ. ಅವರು ಒಪ್ಪಿಟ್ಟಿದ್ರು ಬೇರೆ. ಒಂದು ಸುಮ್ಮನೆ ಹಿಂಗೆ ಬಿಟ್ಟಿದ್ದೆ. ಆಯ್ತು ನೀನು ಕೊಡ್ತೀನಿ ಅಂದ್ಬಿಟ್ರು. ನಾನು ಒಪ್ಪೇ ಬಿಟ್ರಲ್ಲ ಅಂತ ಖುಷಿಯಾಗಿ ನಾನು ಎಲಿವೇಟರ್ ಹಿಂಗೆ ಇಳಿದು ಬರ್ತಾ ಇದ್ದೀನಿ. ಎದುರುಗಡೆ ಕ್ಯಾರೆಕ್ಟರ್ ನಿಂತಿದೆ ಹಿಂಗೆ ನಿಂತ್ಕೊಂಡು, ಬ್ಯಾಕ್ ಗ್ರೌಂಡಲ್ಲಿ ಆಂಬಿಷನ್ ಬೈಕ್ ನಿಲ್ಸ್ಕೊಂಡು ನಿಂತಿದ್ದಾನೆ. ಸಿಂಬಾಲಿಕಲ್ ಆಗಿ ಹೌದಾ ಕೆಲಸ ಸಿಕ್ಬಿಡ್ತು ಹೊರಟೋಗ್ಬಿಡ್ತೀಯ ನೀನು ಅಂತ. ನಾನು ಓಕೆ ಅಂದ್ಬಿಟ್ಟು ಇಮಿಡಿಯೇಟ್ ಆಗಿ ಬಂದ್ಬಿಟ್ವಿ. ಕೆಲ್ಸಕ್ಕೆ ಹೋಗ್ಲಿಲ್ಲ. ಅವ್ನಿಗೂ ಫೋನ್ ಮಾಡಿ ಹೇಳಿಲ್ಲ. ನನ್ಗೆ ಯಾರು ರೆಫರ್ ಮಾಡಿದ್ನಲ್ಲ ಅವ್ನು ಫೋನ್ ಮಾಡಿ ಬೈದ, ನಿನ್ಗೆ ಕೆಲಸ ಕೊಟ್ಟರೆ ಹಿಂಗೆ ಮಾಡ್ತಾ ಇದ್ದೀನಿ ಹಂಗೆ ಹಿಂಗೆ ಅಂತ. ಸೊ ಆಯ್ತು ಅಂದ್ಬಿಟ್ಟು ಬಂದೆ. ನಂಗೆ ಶಶಾಂಕ ಪರಿಚಯ ಆಗಿದ್ದು ಈ ಪ್ರಾಸೆಸ್ಸಲ್ಲಿ. ಶಾರ್ಟ್ ಫಿಲ್ಮ್ಗಳೆಲ್ಲ ಮಾಡ್ತಾ ನನ್ನ ಫ್ರೆಂಡ್ ಮಾದೇವ ಇದ್ದಾನಲ್ಲ, ಸೊ ಅವ್ನು ಫೋನ್ ಮಾಡ್ದ. ಅವನು ಇವನು ಕ್ಲಾಸ್ಮೇಟ್ಸ್. ಅವ್ನು ಫೋನ್ ಮಾಡಿ ಹಿಂಗೆ ಶಶಾಂಕ ಯಾವುದೋ ಒಂದು ಶಾರ್ಟ್ ಫಿಲ್ಮ್ ಮಾಡ್ತಾನೆ ಅನ್ಕೊಳೋ, ಅವ್ನು ಯಾರೋ ಆ್ಯಕ್ಟ್ರು ಕೈ ಕೊಟ್ಬಿಟ್ಟಿದ್ದಾನೆ, ಅವನು ಎಲ್ಲ ಎಕ್ವಿಪ್ಮೆಂಟ್ಸ್ ತರಿಸ್ಬಿಟ್ಟಿದ್ದಾನೆ ಅಂತ. ನಾನು ಆಯಿತು ಓಕೆ ಮಾಡ್ತೀನಿ ಅಂತ. ಬಟ್ ಅವ್ರ ಮನೆಗೆ ಹೋದಾಗ ಗೊತ್ತಾಗಿದ್ದು, ಅಂದರೆ ನಮ್ಮ ಮನೆಗಳಲ್ಲೆಲ್ಲ ಮಕ್ಕುಗಿಯರು. ಸಿನಿಮಾ ಮಾಡೋಕೆ ಹೋಗ್ತಾನೆ, ಆ್ಯಕ್ಟಿಂಗ್ ಮಾಡೋಕೆ ಹೋಗ್ತಾನೆ, ಮಾಡೋಕ್ಕೆ ಕೆಲಸ ಮಾಡಲ್ಲ. ಇವ್ನು ಯಾರು ನೀನು 4 ಜನಕ್ಕೆ ಏನು ಹೇಳ್ಬೇಕು ಆನ್ಸರ್? ನಾನು ಕೇಳಿದವ್ರಿಗೆ ಏನು ಹೇಳಿ, ನಮ್ಮ ಅಮ್ಮನ ಆಫೀಸ್ ಕರ್ಕೊಂಡು ಬಿಡೋಕೆ ಹೋಗ್ಬೇಕಲ್ಲ ಇದೇ ಬೈಸ್ಕೊಂಡು ಬರ್ತಾ ಇದ್ದೀನಿ ನಾನು. ಅವ್ರು ಡ್ರಾಪ್ ಮಾಡೋಕೆ ಏನು ಹೇಳಿ ಪೋಣ ನಾನು, ಕೇಳಿದವ್ರಿಗೆ ಏನು ಹೇಳಿ ಅಂತ. ಹೇಳಮ್ಮಿ ನೀನು 4 ಜನಕ್ಕೆ ತಲೆ ಕೆಡಿಸ್ಕೊಬೇಡ, ನನ್ನ ಮಗ ಹೀರೋ ಆಗ್ತಾನೆ ಅಂತ ಹೇಳೋದಿರು, ತಲೆ ಕೆಡಿಸ್ಕೊಬೇಡ, ಯಾರು ಹೇಳ್ತಾರೆ ಈ ಥರ ಅಂತ. ನಾನು ಅವ್ರು ಹೋಗ್ಬೋದೇವಿ ಅಂತ ಅವ್ರು ಹೋಗೋರು. ಬಟ್ ಇವ್ರ ಮನೆಗೆ ಹೋಗಿ ನೋಡಿದ್ರೆ ಇವ್ರಪ್ಪ ಬಂದಿರೋರು ಯಾರ್ಯಾರು ಆ್ಯಕ್ಟರ್ಗಳು ಏನೇನು ಬಂದಿದಾರಲ್ಲ ಎಲ್ರಿಗೂ ಹೋಸ್ಟ್ ಮಾಡೋರು, ಫುಲ್ ಸೆಲೆಬ್ರೇಟ್ ಮಾಡೋರು ಇಡೀ ಮೊಮೆಂಟ್ನ. ಅವರಪ್ಪ ನಾವು ಬೆಳಿಗ್ಗೆ 8 ಗಂಟೆಗೆ ನಾವು ಅಲ್ಲೆಲ್ಲ ಶೂಟ್ ಮಾಡ್ತಿದ್ರೆ ಅವರಪ್ಪ ನಳಪಾಕಿಂದ ಮಸಾಲೆ ದೋಸೆ ತಂದು ಕೊಡೋರು ನಮ್ಗೆಲ್ಲರಿಗೂ. ಅವರಪ್ಪ ಈಗಲೂ ಅಷ್ಟೇ. ಅವರಪ್ಪ ಅವನ ಜೊತೆಗೆ ಅಂದ್ರೆ ಅವನ ಆಂಬಿಷನ್ ಅವ್ರ ಆಂಬಿಷನ್ ಅನ್ಕೊಂಡಿದ್ದಾರೆ. ನಾವು ಬೆಂಡೆ ಆಂಬಿಷನ್ ನಾವೆಲ್ಲರೂ ನಮ್ಮ ಆಂಬಿಷನ್ ಅನ್ಕೊಂಡಿದೀವ. ಹಂಗ ಅವರಪ್ಪ ಅವನ ಆಂಬಿಷನ್ ಅವ್ರ ಆಂಬಿಷನ್ ಅನ್ಕೊಂಡು